ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ಕಾರಿ ಜಮೀನಿನಲ್ಲೇ ಅಕ್ರಮ ಗ್ರಾವೆಲ್ ದಂಧೆಗಳು ನಡೀತಾ ಇದೆಯಾ? ಯಾಕಂತಂದ್ರೆ ಈ ದಂಧೆಯ ಹಿಂದೆ ತಹಶೀಲ್ದಾರ್ ಅವರ ಹೆಸರು ಬರ್ತಾ ಇದೆ. ಸರ್ಕಾರಿ ಜಮೀನಿನಲ್ಲೇ ಅಕ್ರಮ ಗ್ರಾವೆಲ್ ದಂಧೆಯ ವಾಸನೆ. ಅಕ್ರಮ ಗ್ರಾವೆಲ್ ದಂಧೆಗೆ ತಹಶೀಲ್ದಾರ್ ಸಾಥ್ ಕೊಟ್ಟುಬಿಟ್ರ? ಇದು ಚಿರಬಿ ಗ್ರಾಮದಲ್ಲಿ ಅಕ್ರಮ ಗ್ರಾವೆಲ್ ಮಾಫಿಯಾದ ಕತೆ ಇದೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಚಿರಬಿ ಎನ್ನುವಲ್ಲಿ ಈ ರೀತಿಯಾಗಿ ನಡೀತಾ ಇದೆ. ಕೊಟ್ಟೂರು ತಹಶೀಲ್ದಾರ್ ವಿರುದ್ಧ ಗಂಭೀರ ಆರೋಪಗಳು ಸಾಲಾಗಿ ಬರ್ತಿದೆ. ಅಲ್ಲಿನ ತಹಶೀಲ್ದಾರ್ ಯಾರು ಗೊತ್ತಾ? ಜಿಕೆ ಅಮರೀಶ್ ವಿರುದ್ಧ ಜನ ಸಿಡಿದೆದ್ದು ಈಗ ಗಂಭೀರ ಆರೋಪಗಳನ್ನ ಮಾಡ್ತಿದ್ದಾರೆ. ಸರ್ಕಾರಿ ಜಮೀನಿದು, ದೃಶ್ಯದಲ್ಲಿ ಗಮನಿಸ್ತಿದೀವಲ್ಲ, ಸರ್ಕಾರಿ ಜಮೀನಿನಲ್ಲೇ ಅಕ್ರಮವಾದಂತ ಗ್ರಾವೆಲ್ ದಂಧೆ, ದೊಡ್ಡ ಮಟ್ಟದ ಮಾಫಿಯಾಗಳು ನಡೀತಾ ಇದೆ ಇಲ್ಲಿ ಅಂತ ಆ ಭಾಗದ ಜನ, ಚಿರಬಿ ಗ್ರಾಮದಲ್ಲಿ ಆಗ್ತಿರುವಂತ ಮಾಫಿಯಾ ವಿಚಾರವಾಗಿ ಅಲ್ಲಿನ ಸ್ಥಳೀಯರು, ಗ್ರಾಮಸ್ಥರು ಸಿಡಿದೆದ್ದು ಬಿಟ್ಟಿದ್ದಾರೆ. ಆದ್ರೆ ಆರೋಪಗಳು ಮಾಡ್ತಿರೋದು ಯಾರ ಮೇಲೆ? ಈ ರೀತಿಯಾಗಿ ಗ್ರಾವೆಲ್ ಬಿಸ್ನೆಸ್ ಆಗ್ತಿದೆ, ಸರ್ಕಾರಿ ಜಮೀನುಗಳನ್ನ ಗುಳುಂ ಸ್ವಾಹ ಮಾಡ್ತಿದ್ದಾರೆ, ಅನಧಿಕೃತವಾದಂತ ಚಟುವಟಿಕೆಗಳಾಗ್ತಾ ಇದೆ ಅಂತ ನೇರ ಆರೋಪ ಮಾಡ್ತಿರೋದು ಅಲ್ಲಿನ ಈ ಮಾಫಿಯಾ ವಿರುದ್ಧ ಸಿಡಿದೇಳಬೇಕಾಗಿದ್ದಂತ ತಹಶೀಲ್ದಾರ್ ಮೇಲೆ ಗಂಭೀರ ಆರೋಪಗಳು ಬರ್ತಾ ಇದೆ. ಅಮರೀಶ್ ಅವರ ಮೇಲೆ ಸಾಲು ಆರೋಪವನ್ನ ಅಲ್ಲಿನ ಜನ ಮಾಡ್ತಿದ್ದಾರೆ. ನಮ್ಮ ತಹಶೀಲ್ದಾರೇ ಸಾಥ್ ಕೊಡ್ತಿದ್ದಾರೆ, ದೊಡ್ಡ ಮಟ್ಟದ ದಂಧೆ ನಡೀತಾ ಇದೆ, ಇಲ್ಲಿ ಮಾಫಿಯಾ ಆಗ್ತಾ ಇದೆ, ಚಿರಬಿ ಗ್ರಾಮವನ್ನ ಇವರ ಅಕ್ರಮದ ಅಡ್ಡೆಯಾಗಿಸ್ಕೊಳ್ತಿದ್ದಾರಂತ. ಹೆಚ್ಚಿನ ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ. ಹಣದ ಆಸೆಗಾಗಿ ಗುತ್ತಿಗೆದಾರರಿಗೆ ತಹಶೀಲ್ದಾರೇ ಸಾಥ್ ಕೊಟ್ಬಿಟ್ರ ಅಂತ. ಸರ್ಕಾರಿ ಜಮೀನಿನಲ್ಲೇ ಅಕ್ರಮ ಗ್ರಾವೆಲ್ ಮಾಫಿಯಾ ಆಗ್ತಿದೆ. ಸರ್ವೆ ನಂಬರ್ 278/3 ಇದೇ ಜಮೀನಿನಲ್ಲಿ ದಂಧೆಗಳಾಗ್ತಿರೋದು. ಘನತ್ಯಾಜ್ಯ ಘಟಕದ ಪಕ್ಕದಲ್ಲೇ ಗ್ರಾವೆಲ್ ಅಗೆತ ಆಗ್ತಿದೆ. ಗುತ್ತಿಗೆದಾರ ರಾಜೇಂದ್ರ ಪ್ರಸಾದ್ಗೆ ಗ್ರಾವೆಲ್ ಮಾರಾಟವನ್ನ ಮಾಡಲಾಗ್ತಿದೆ ಹಣದ ಆಸೆಗೋಸ್ಕರ. ನೋಡಿ, ಅಲ್ಲಿನ ದೃಶ್ಯಾವಳಿಗಳೆಲ್ಲವೂ ಕೂಡ ಸರ್ವೆ ನಂಬರ್ 278/3 ಒಂದಿಷ್ಟು ದಾಖಲೆಗಳ ಸಮೇತವಾಗಿ ಕರ್ನಾಟಕ ನ್ಯೂಸ್ ಬೀಟ್ ಇಡೀ ರಾಜ್ಯದ ಜನರ ಮುಂದೆ ಇದು ಇಡ್ತಾ ಇದೆ. ಅಂದ್ರೆ ಗುತ್ತಿಗೆದಾರರಿಗೆ ತಹಶೀಲ್ದಾರ್ ಸಾಥ್ ಕೊಟ್ಟು ಬಿಟ್ರ? ಮನೆಯ ಕಸವನ್ನ ರೋಡಿಗೆ ಹಾಕಬೇಕು ಅಂತಂದ್ರೆ ಎಷ್ಟು ಕಷ್ಟ, ತಪ್ಪದು, ಫೈನ್ ಹಾಕ್ತಾರೆ, ದಂಡ ಇದೆ. ಆದ್ರೆ ಸರ್ಕಾರಿ ಜಾಗ, ಸರ್ಕಾರಿ ಜಮೀನದು 278/3 ಸರ್ವೆ ನಂಬರ್. ಇಲ್ಲಿ ಅದರ ಪಕ್ಕದಲ್ಲೇ ಒಂದು ಘನತ್ಯಾಜ್ಯ ಘಟಕ ಇದೆ, ಅದ್ರ ಪಕ್ಕದಲ್ಲೇ ಗ್ರಾವೆಲ್ ಆಗುತ್ತಾ ಇದೆ. ಮಣ್ಣು, ಜಲ್ಲಿ, ಕಲ್ಲು ಬೇಕಾಗಿದ್ದು ರಾಜಾರೋಷವಾಗಿ ಆಗ್ತಿದೆಯಂತೆ. ಈಗ ಜನ ಆರೋಪ ಮಾಡ್ತಿರೋದು ಗುತ್ತಿಗೆದಾರ ಆಗಿರುವಂತ ರಾಜೇಂದ್ರ ಪ್ರಸಾದ್ಗೆ ಇವೆಲ್ಲವೂ ಕೂಡ ಮಾರಾಟ ಆಗ್ತಿದೆ. ಆದ್ರೆ ಹಣದಾಸೆಗೆ ದುಡ್ಡು ಸಿಗುತ್ತೆ, ಕಮಿಷನ್ ಬರುತ್ತೆ ಅಂತ ನಮ್ಮೂರಿನ, ಅಂದ್ರೆ ಕೊಟ್ಟೂರಿನ ತಹಶೀಲ್ದಾರ್ ಇದ್ದಾರಲ್ಲ ಅಮರೀಶ್ ಅವರು, ಇವ್ರು ಕೈ ಜೋಡಿಸಿದ್ದಾರೆ, ಇವ್ರು ಪರ್ಮಿಷನ್ ಕೊಟ್ಟಿದ್ದಾರೆ, ಇವ್ರು ಹೇಳ್ದಂಗೆ ನಡೀತಿದೆ ಅಂತ ಜನ ಹೇಳ್ತಿದ್ದಾರೆ. ಬಹಳ ಆಘಾತಕಾರಿ ಸುದ್ದಿ ಇದು. ಅಲ್ಲಿ ಇಡೀ ತಾಲೂಕಿನ ಅಧಿಕಾರಿಯಾಗಿ ತಾಲೂಕನ್ನ ನಿರ್ವಹಣೆ ಮಾಡಬೇಕು. ಒಂದು ಚೂರು ಸರ್ಕಾರಿ ಜಾಗಗಳು ಇನ್ ಯಾರ್ದೋ ಪಾಲಾಗಬಾರ್ದು, ಇನ್ಯಾವುದೋ ಚಟುವಟಿಕೆಗೆ ಹೋಗಬಾರದು ಅನ್ನೋದನ್ನ ತಡೆಯೋದಕ್ಕಿರಬೇಕಾದಂತ ಅಧಿಕಾರಿ ತಹಶೀಲ್ದಾರ್ ಸಾಥ್ ಕೊಟ್ಟು ಬಿಟ್ರ? ಹಣ ತಗೊಂಡ್ರ? ಇಂಥ ಆರೋಪಗಳನ್ನ ಜನ ಮಾಡ್ತಾ ಈಗ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತಿದ್ದಾರೆ. ಬಹಳ ಸ್ಪಷ್ಟವಾಗಿ ದೃಶ್ಯದಲ್ಲಿ ಗೊತ್ತಾಗುತ್ತೆ. ಹಾಗಾದ್ರೆ ಆ ಮಣ್ಣಗೆತ, ಆ ಗ್ರಾವೆಲ್ ಬಿಸ್ನೆಸ್ಗಳು ಯಾರು ಮಾಡ್ತಿದ್ದಾರೆ? ಸರ್ಕಾರಿ ಜಾಗ ಅದು, ಬಹಳ ಸ್ಪಷ್ಟವಾಗಿದೆ ಆ ಜಾಗಗಳೆಲ್ಲವೂ ಕೂಡ. ಹಾಗಾದ್ರೆ ಮಿಸ್ಯೂಸ್ ಮಾಡ್ಕೊಳ್ತಿರೋದು ಯಾರು? ಲಂಚದ ಆಸೆಗೋಸ್ಕರ ಬಾಯಿ ಬಿಟ್ಬಿಟ್ರ? ಲಂಚದಾಸೆಗೆ ಗುತ್ತಿಗೆದಾರರಿಗೆ ತಹಶೀಲ್ದಾರೇ ಸಾಥ್ ಕೊಟ್ರ? ಗ್ರಾಮ ಲೆಕ್ಕಾಧಿಕಾರಿ, ಗ್ರಾಮ ಸಹಾಯಕ ಸಹ ಇದರಲ್ಲಿ ಭಾಗಿಯಾಗಿದ್ದಾರಂತೆ. ಚಿರಬಿಯ ವಿಎ ಕಾವೇರಿ ಮತ್ತು ಗ್ರಾಮ ಸಹಾಯಕ ಬಿ ವೆಂಕಟೇಶ್ ಅವರ ಮೇಲೂ ಕೂಡ ಆರೋಪ ಇದೆ. ರಾತ್ರೋರಾತ್ರಿ ಲೇಔಟ್ನಲ್ಲಿ ಗ್ರಾವೆಲ್ ಅನ್ನ ಹರಡು ಬಿಟ್ಟಿದ್ದಾರೆ. ಗೋಮಾಳ ಜಾಗದಲ್ಲೇ ಹೊಸ ಲೇಔಟ್ ನಿರ್ಮಾಣ ಮಾಡೇ ಬಿಡ್ತಾರೆ ಇವರೆಲ್ಲ. ಬೆಂಕಿ ರಾಮಪ್ಪನಿಗೆ ಸೇರಿದಂತ ಕಾನೂನು ಬಾಹಿರವಾದಂತ ಲೇಔಟ್ ಇದು. ಗೋಮಾಳ ಜಾಗ ಬೇನಾಮಿ ಹೆಸರಿನಲ್ಲಿ ನೋಂದಣಿ ಆಯ್ತಂತೆ. ಹಾಗಾದ್ರೆ ಕೊಟ್ಟೂರಿನಲ್ಲಿ ಏನಾಗ್ತಿದೆ? ನಂತರ ಇದೇ ಜಾಗವನ್ನ ಈ ಬೆಂಕಿ ರಾಮಪ್ಪ ಅನ್ನೋದು ಬಡಿದು ಬಾಯಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಇದು ಗೋಮಾಳ ಜಾಗ, ಸರ್ಕಾರ ಇದ್ರ ಮೇಲೆ ಎರಡೆರಡು ಕಣ್ಣಿಡಬೇಕು. ಆದ್ರೆ ಸರ್ಕಾರವೇ ನಿದ್ದೆ ಮಾಡ್ದಂಗಿದೆ. ಸರ್ಕಾರ ನಿಯೋಜನೆ ಮಾಡಿರುವಂತ ತಾಲೂಕಿನ ಅಧಿಕಾರಿ, ತಹಶೀಲ್ದಾರ್ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇಂಥ ಆರೋಪ ಆ ಭಾಗದ ಜನ ಮಾಡ್ತಿದ್ದಾರೆ. ಕೇವಲ ತಹಶೀಲ್ದಾರ್ ಒಬ್ಬರ ಹೆಸರಷ್ಟೇ ಅಲ್ಲ, ಇಡೀ ಸಿಸ್ಟಮ್ಮೇ ಇದೆ. ಗ್ರಾಮ ಲೆಕ್ಕಾಧಿಕಾರಿ ಇದ್ದಾರೆ, ಗ್ರಾಮ ಸಹಾಯಕ ಇದ್ದಾರೆ,
ಚಿರಬಿಯ VA ಕಾವೇರಿ ಅವರ ಹೆಸರು ದೊಡ್ಡದಾಗಿ ಕಾವೇರ್ತಿದೆ. ಗ್ರಾಮ ಸಹಾಯಕ B ವೆಂಕಟೇಶ್ ಅವರ ಹೆಸರಿದೆ. ರಾತ್ರೋರಾತ್ರಿ ಇಲ್ಲಿ ಲೇಔಟ್ನಲ್ಲಿ ಕೆಲಸ ಮಾಡ್ತಾರೆ. ಜಾಗ ಯಾರ್ಯಾರ್ದೋ ಹೆಸರಿಗೆ ಹೋಗುತ್ತೆ. ಅಷ್ಟೇ ಅಲ್ಲ, ಅಕ್ರಮವಾಗಿ ಗೋಮಾಳ ಜಾಗದಲ್ಲೇ ಒಂದು ಲೇಔಟ್ ನಿರ್ಮಾಣ ಆಗ್ತಿದ್ರು ಕೂಡ ನಿದ್ದೆ ಮಾಡ್ತಿದ್ದಾರಾ? ಹೊಟ್ಟೆಗೆ ಏನ್ ತಿಂತಾರೆ? ದಪ್ಪ ಚರ್ಮದ ಅಧಿಕಾರಿಗಳು ನಿದ್ದೆಯಲ್ಲಿದ್ದಾರೆ. ಬೆಂಕಿ ರಾಮಪ್ಪನವರಿಗೆ ಸೇರಿದಂತ ಕಾನೂನು ಬಾಹಿರ, ಅವ್ರಿಗೆ ಸೇರಿದ್ದೇ ಅಲ್ಲ, ಕಾನೂನು ಬಾಹಿರ, ಇಲ್ಲಿಗಲ್ ಅದು ಗೋಮಾಳ ಜಾಗ ಇದೆ. ನಾವಾಗಲೇ ಸರ್ವೆ ನಂಬರ್ ಸಮೇತವಾಗಿ ಅಲ್ಲಿನ ದೃಶ್ಯಗಳನ್ನು ನಿಮ್ಗೆ ತೋರಿಸ್ತಿದ್ದೀವಿ. ಹಾಗಾದ್ರೆ ಈ ಜಾಗ ಇಷ್ಟೊಂದು ಬೇನಾಮಿಯಾಗಿ ಯಾರ್ಯಾರ್ದು ಹೆಸರಿಗೆ ನೋಂದಣಿಯನ್ನ ಮಾಡೋದಾದ್ರೆ ಹೆಂಗಿದು? ಸಹಜವಾದಂತ ಅನುಮಾನ. ಅಧಿಕಾರಿಗಳು ಹಣ ಪಡೆದು ಜಾಗ ನೋಂದಣಿ ಮಾಡಿಬಿಟ್ರಂತೆ. ಹಣಕ್ಕೋಸ್ಕರ ಸದರಿ ಜಾಗದಲ್ಲಿ ಕಳಪೆಯ ಲೇಔಟ್ ಕೂಡ ಒಂದು ನಿರ್ಮಾಣ ಆಗ್ತಿದೆ. ಅಕ್ರಮಕ್ಕೆ ತಹಶೀಲ್ದಾರ್ ಸಾಥ್ ಕೊಟ್ಟು ಬಿಟ್ರು ಅನ್ನುವಂತ ಆರೋಪಗಳಿದೆ. ಇದೀಗ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಬೂದಿ ನಾಗರಾಜ್ ಅವರು ಆಗ್ರಹಿಸುತ್ತಿದ್ದಾರೆ. ತಹಶೀಲ್ದಾರ್ GK ಅಮರೇಶ್ ಸಸ್ಪೆಂಡ್ ಆಗಲೇಬೇಕು ಅಂತ ಜನ ಹೇಳ್ತಿದ್ದಾರೆ. ಅಮರೇಶ್ ಬಂಧನ ಮಾಡದೇ ಇದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಬೂದಿ ನಾಗರಾಜ್ ಸೇರಿದಂತೆ ಜನ ಮಾಡ್ತಿದ್ದಾರೆ. ಚಿರಬಿ ಗ್ರಾಮಸ್ಥರು ಮಾಡ್ತಿದ್ದಾರೆ. ನೋಡಿ, ಗೋಮಾಳ ಜಾಗವನ್ನ ಹೆಂಗೆ ಗುಳುಂ ಸ್ವಾಹ ಮಾಡ್ತಿದ್ದಾರೆ. ಯಾರ್ಯಾರ್ದೋ ಪಾಲಾಗ್ತಿದೆ. ಫಸ್ಟ್ ಆಫ್ ಆಲ್ ಇಲ್ಲೀಗಲ್ ಆಗಿ ನೋಂದಣಿ ಕೆಲಸ ಮಾಡಿದ್ದಾರೆ. ಬಹಳ ಶಾಕಿಂಗ್ ವಿಚಾರ ಇದು. ಸರ್ಕಾರ ಗಮನಕ್ಕೆ ತಗೋಬೇಕು. ಒಂದು ಕೊಟ್ಟೂರಿನ ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೆ? ಅಧಿಕಾರಿಗಳು ಆಡಿದ್ದೇ ಆಟ ಆಗ್ಬಿಡುತ್ತಾ? ಸರ್ಕಾರಿ ಜಾಗವನ್ನ ಹೇಳೋರು ಕೇಳೋರಿಲ್ವಾ ಅಂತ ಈಗ ನಾಗರಾಜ್ ಅವರು ಮುಂದೆ ಬಂದು ಹೋರಾಟಗಳನ್ನ ಮಾಡ್ತಿದ್ದಾರೆ. ದೂರುದಾರರಿದ್ದಾರೆ. ಅಷ್ಟೇ ಅಲ್ಲ, ಇಡೀ ಗ್ರಾಮವೇ ಮಾತನಾಡ್ತಿದೆ. ನಮ್ಮ ತಹಶೀಲ್ದಾರ್ ದುಡ್ಡು ತಗೊಂಡು ಹಿಂಗೆ ಮಾಡಿಬಿಟ್ರು ಅಂತ ಜನ ಮಾತನಾಡ್ತಿದ್ದಾರೆ. ಇಂಥ ಆರೋಪಗಳು ಬರ್ತಾ ಇದೆ. ಇದಕ್ಕೆ ಉತ್ತರ ಆದ್ರೂ ಕೊಡಬೇಕು. ಯಾರು? ತಹಶೀಲ್ದಾರ್. ತಮ್ಮದೇ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇಲ್ಲ, ಲಂಚ ಪಡಿತಾರೆ, ಗುತ್ತಿಗೆದಾರರಿಗೆ ಹಣ ಪಡ್ಕೊಂಡು ಇವ್ರು ಆಡಿದ್ದೇ ಆಟ ಅನ್ನೋ ಲೆಕ್ಕದಲ್ಲಾದ್ರೆ ತಹಶೀಲ್ದಾರ್ ಇದಕ್ಕೆ ಉತ್ತರ ಕೊಡಲೇಬೇಕು. ಅಕೌಂಟೇಬಲ್ ಇದ್ದಾರೆ. ಜಿಲ್ಲಾಡಳಿತ ಏನು ಮಾಡ್ತಿದೆ ಅನ್ನೋ ಪ್ರಶ್ನೆ ಸಹಜವಾಗಿ ಎತ್ತಲೇಬೇಕಾಗುತ್ತೆ. ಹಾಗಾಗಿನೇ ಏನೇ ಆಗಲಿ GK ಅಮರೇಶ್ ರಾಜೀನಾಮೆಯನ್ನ ಕೊಡಲೇಬೇಕು. ಅಂತಂದ್ರೆ ಆತನನ್ನ ಸಸ್ಪೆಂಡ್ ಮಾಡಬೇಕು, ತಲೆದಂಡ ಆಗಬೇಕು ಅಂತ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಈಗ ಬೂದಿ ನಾಗರಾಜ್ ಸೇರಿದಂತೆ ಆ ಭಾಗದ ಜನ ಕೇಳ್ತಿದ್ದಾರೆ. ಸದ್ಯ ನಾವು ದೃಶ್ಯದಲ್ಲಿ ನೋಡ್ತಿದ್ದೀವಲ್ಲ, ಇದೇ ಜಾಗ ಚಿರಬಿ ಗ್ರಾಮದಲ್ಲಿರುವಂಥ ಗೋಮಾಳ ಭೂಮಿ ಏನಿದೆ, ಇದೇ ಜಾಗದಲ್ಲಿ ಅಕ್ರಮವಾಗಿ ಈ ಗ್ರಾವೆಲ್ ದಂಧೆ ಮಾಡ್ತಿದ್ದಾರೆ ಅನ್ನೋ ವಿಚಾರಗಳಿದೆ. ಭೂಮಿಯನ್ನು ಹರಡಿದ್ದಾರೆ, ಮಣ್ಣುಗಳನ್ನು ರಾಶಿ ಹಾಕೊಂಡಿದ್ದಾರೆ. ಸರ್ಕಾರಿ ಜಾಗ, ಎಷ್ಟೋ ಜನರಿಗೆ ಈಗಾಗಲೇ ನಿವೇಶನಗಳು ಸಿಗದೆ ಜಾಗಕ್ಕೋಸ್ಕರ, ಒಂದಿಂಚು ಭೂಮಿಗೋಸ್ಕರ ಅನೇಕರಿದ್ದಾರೆ. ಅನೇಕ ವಿವಿಧ ಯೋಜನೆಗಳಲ್ಲಿ ಜಾಗ ಸಿಗಬೇಕು. ಆದರೆ ಇವೆಲ್ಲವನ್ನ ಸಂರಕ್ಷಣೆ ಮಾಡಿಕೊಂಡು ನೋಡ್ಕೊಂಡಿರಬೇಕಾಗಂತ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಆರೋಪ ಬಂದರೆ ಬಹಳ ಶಾಕಿಂಗ್. ಇದು ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ನೋಡಿ, ಈ ವಿಚಾರವಾಗಿ ನಿರಂತರವಾಗಿ ಯಾವಾಗ GK ಅಮರೇಶ್ ಅಲ್ಲಿನ ತಹಶೀಲ್ದಾರ್ ಮೇಲೆ ಆರೋಪ ಬಂತು, ನಿರಂತರವಾಗಿ ಕರ್ನಾಟಕ ನ್ಯೂಸ್ ಬೀಟ್ ತಂಡ ತಹಶೀಲ್ದಾರ್ಗೆ ಅವರನ್ನ ಸಂಪರ್ಕ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಆದರೆ ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಯಾಕಂತಂದ್ರೆ ಅವ್ರ ಹತ್ರನೇ ಸ್ಪಷ್ಟನೆ ತಗೋಬೇಕು. ಈಗ ಯಾಕಂತಂದ್ರೆ ತಹಶೀಲ್ದಾರ್ ಇದಕ್ಕೆ ಅಕೌಂಟೇಬಲ್, ಉತ್ತರ ಕೊಡಬೇಕು. ಅವ್ರ ಮೇಲೆ ಹಣ ತಗೊಂಡ್ರು, ಲಂಚ ಸ್ವೀಕಾರ ಮಾಡಿದ್ದಾರೆ, ಗೋಮಾಳ ಭೂಮಿ ಇರ್ಬೋದು ಅಥವಾ ಇಲ್ಲೀಗಲ್ ಆಗಿ ಲೇಔಟ್ಗಳಾಗ್ತಿದೆ ಅನ್ನೋ ಆರೋಪ ಇದೆ. ಯಾರ ಮೇಲೆ? ತಹಶೀಲ್ದಾರ್ ಮೇಲೆ. ಇಡೀ ತಾಲೂಕುಗಳನ್ನು ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ, ಸರ್ಕಾರಿ ಭೂಮಿ ಆಚೆ ಈಚೆ ಆಗದಿದ್ದಾಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಇರೋದು ತಹಶೀಲ್ದಾರ್ ಅಮರೇಶ್ ಮೇಲೆ. ಆದರೆ ಅಮರೇಶೇ ದಪ್ಪ ಚರ್ಮದ ಅಧಿಕಾರಿ ಆಗ್ಬಿಟ್ರು, ಹಣಬಾಕರಾಗ್ಬಿಟ್ರು ಅಂತ ಅಲ್ಲಿನ ಜನರು ಸೇರಿದಂತೆ ಬೂದಿ ನಾಗರಾಜ್ ಅವರು ಹೋರಾಟದ ಎಚ್ಚರಿಕೆ ಕೊಡ್ತಿದ್ದಾರೆ. ನಾವು ಸಂಪರ್ಕ ಮಾಡ್ತಿದ್ದೀವಿ ತಹಶೀಲ್ದಾರ್ಗೆ, ಆದರೆ ನಮ್ಗೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ತಹಶೀಲ್ದಾರ್ ಗಮನಕ್ಕೆ ತರಲೇಬೇಕು. ಜನ ಉಗ್ರ ಹೋರಾಟದ ಎಚ್ಚರಿಕೆಗಳನ್ನ ಕೊಡ್ತಿದ್ದಾರೆ. ಯಾಕೆ ಹೀಗಾಯ್ತು? ಆ ಭೂಮಿಯನ್ನ ಯಾರೀಗ ಕೈವಶ ಮಾಡಿಕೊಂಡಿದ್ದಾರೆ? ನೋಂದಣಿ ಆಗಿದ್ದೇ ಹೌದಾದ್ರೆ ಇದು ನ್ಯಾಯಸಮ್ಮತವಾಗಿ ಆಗಿದೆಯಾ ಇಲ್ವಾ? ಫೋರ್ಜರಿ ಮಾಡಿಸ್ಕೊಂಡ್ರಾ ಅಥವಾ ಹಣ ಕೊಟ್ಟು ಒಳಗೆ ಗೋಲ್ಮಾಲ್ ಮಾಡಿಬಿಟ್ರಾ? ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರು ಕೂಡ ಮಾತನಾಡಿದ್ದಾರೆ. ಅದನ್ನ ನೋಡ್ಕೊಂಡ್ ಬರೋಣ. ಇಲ್ಲಿ 12ನೇ ತಾರೀಕು ಗ್ರವಲ್ ಹೊಡೆದಾರಂತ ಹೇಳಿ ಮೊನ್ನೆ ತಹಸೀಲ್ದಾರ್ ಅಮರೇಶ್ ಅವರಿಗೆ ಫೋನ್ ಕರೆ ಮಾಡಿದ್ವಿ. ತಾವು ಯಾವುದೇ ರೀತಿ ನಮಗೆ ಸ್ಪಂದಿಸಲಿಲ್ಲ. ಆಮೇಲೆ ವಿಲೇಜ್ ಅಕೌಂಟ್ರಿಗೆ ಮಾಡಿದ್ವಿ. ವಿಲೇಜ್ ಅಕೌಂಟ್ರ್ ಬಂದು ಸ್ಪಾಟ್ ನೋಡ್ಕೊಂಡು, ಇಲ್ಲ ರಾಜಣ್ಣ ಹೊಡಿತಾ ಇದ್ದಾನೆ, ಇದನ್ನ
ನೀವು ರಾಜಣ್ಣನ ಕೇಳ್ಕೊಳ್ರಿ ಅಂತ ಅವರು ನಮಗೆ ಉಡಾಪಿ ಉತ್ತರ ಕೊಟ್ಟರು. ಹಂಗಾಗಿ ಮತ್ತೆ ತಿರ್ಗಾ ಫೋನ್ ಮಾಡಿದಾಗ ಫೋನ್ ಪಿಟ್ ಮಾಡಲಿಲ್ಲ. ತಹಸೀಲ್ದಾರ್ ಸಾಹೇಬರು ಅವ್ರಿಗೆ ಫೋನ್ ಎತ್ತಬೇಡ ಅಂತ ಹೇಳಿದರು ಅಂತ ನಮಗೆ ಅವರು ತಿರುಗಿ ದಿನ ಫೋನ್ ಮಾಡಿದಾಗ ಹೇಳಿದರು. ಹಂಗಾಗಿ ಇದು ತಹಸೀಲ್ದಾರ್ಗೂ ನಾರ್ಕಟ್ಟಿ ರಾಜಪ್ಪಗೂ ಇದು ಭಾಳ ದಿನ ಸತ್ತು ಸಂಬಂಧ. ಈ ತಹಸೀಲ್ದಾರ್ ಬಂದಾಗಿಲಿಂದಲೂ ಈ 32 ಎಕರೆ ಜಮೀನಾಗ ಇಲ್ಲೆಲ್ಲ ಏನು ಮಣ್ಣು ಕಲ್ಲು ಏನು ಉಳಿದಿಲ್ಲ, ಎಲ್ಲ ಮಾರಾಟ ನಡೆದ್ಬಿಟ್ಟತ್ತು. ಬಡಿತನ ಅದಾರ ರೀ. ಅವ್ರು ಯಾರು ಹೇಳ್ದಾರೋ ಯಾರು ಬಿಟ್ಟಾರೋ ಗೊತ್ತಿಲ್ಲ. ಅವರು ಹೇಳಿದ್ರು ಜಮ್ನ ದಿನ ಏರ್ತಾನೆ ಇರ್ತಾರೆ ರೀ. ನೈಟ್ ಆದ ಆಗಲೇ ಆದ ಗೊತ್ತಿಲ್ಲ ರೀ. ಅವರು ಟ್ಯಾಕ್ಟ್ರಿ ತಂಬರೋದು, ಲಾರಿ ತರೋದು ದಿನ ಹಾಕಿ ಕಳಿಸ್ತಾನೆ ಅದಾರ. ಬಡಿತನ ಏನು ಹೇಳ್ರಿ, ಇಲ್ಲಿ ಸರ್ಕಾರಿ ಜಮೀನು 32 ಎಕರೆ ಇದು ಐತಿ ರೀ. ಇಲ್ಲಿಂದ ಅಕ್ರಮ ಗಣಿಗಾರಿಕೆ, ಮಣ್ಣು ಏರೋದು, ಕಲ್ಲು ಏರೋದು ಇಲ್ಲೆಲ್ಲ ಇದನ್ನೆಲ್ಲ ಮಾಡ್ತಿದ್ದಾರೆ. ಇದಕ್ಕೆ ಮಾನ್ಯ ಇದಕ್ಕೆಲ್ಲ ಏನೈತಿ, ಇದು ಗೌರ್ಮೆಂಟ್ ಸರ್ಕಾರಿ ಏನು ಮಾಡ್ತಾರೋ ಏನು ಕೈತಿಯೋ ಗೊತ್ತಿಲ್ಲ. ಹಂಗಾಗಿ ಇದನ್ನು ಕ್ರಮ ಕೈಗೊಳ್ಬೇಕಂತೇಳಿ ನಿಮ್ಮಲ್ಲಿ ಕೇಳ್ಕೊಳಕತ್ತೀವಿ. ಏನು ಹೇಳ್ರಿ, ಇಲ್ಲಿ ಸರ್ಕಾರಿ ಜಮೀನು 32 ಎಕರೆ ಇದು ಐತಿ ರೀ. ಎಸ್, ಇದು ಅಲ್ಲಿನ ಸ್ಥಳೀಯರ ಮಾತು. ಅವ್ರು ಹೇಳ್ತಾ ಇದ್ರು ಆ ಭಾಗದ ಜನ ಒಂದು 32 ಎಕರೆ ಸರ್ಕಾರಿ ಜಮೀನು ಇದೆಯಂತೆ, ಗೋಮಾಳ ಜಾಗ. ಇದು ಸರ್ಕಾರ ಭದ್ರತೆಯಿಂದ ನೋಡ್ಕೊಡ್ಬೇಕಾದಂಥ ಜವಾಬ್ದಾರಿ. ಆದರೆ ಅಲ್ಲಿ ಸಿಗುವಂಥ ಮಣ್ಣು ಕಲ್ಲು ಏನೇನಾಗುತ್ತೆ ಇವೆಲ್ಲವನ್ನ ಅರ್ದು ಬಗೆದು ಹಂಚ್ಕೊಂಡು ತಿಂತಿದ್ದಾರೆ. ನಾವು ಕೂಡ ನಿರಂತರವಾಗಿ ಈ ಸುದ್ದಿಯನ್ನು ಪ್ರಸಾರ ಮಾಡೋ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಸೇರಿದಂತೆ ನಾವೆಲ್ಲರೂ ಕೂಡ ಅಲ್ಲಿನ ತಹಶೀಲ್ದಾರ್ ಇರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಸಂಪರ್ಕ ಮಾಡೋದಕ್ಕೆ ನೋಡ್ತಾ ಇದ್ವಿ. ಆದರೆ ಕಾಲೇ ಪಿಕ್ ಮಾಡಲ್ಲ ಅಂತೆ. ಅಲ್ಲಿನ ಸಾರ್ವಜನಿಕರು ಕೂಡ ಮಾತನಾಡ್ತಾ ಹೇಳಿದ್ರು, ನಮ್ಮ ತಹಶೀಲ್ದಾರಿಗೆ ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ, ಸರಿಯಾಗಿ ಸ್ಪಂದಿಸೋದಿಲ್ಲ. ಹಾಗಾದ್ರೆ ಅಂಥ ತಹಶೀಲ್ದಾರ್ ಯಾಕಿರಬೇಕು ಅಂತ. ತಹಶೀಲ್ದಾರ್ ಮೇಲೆ ಗಂಭೀರ ಆರೋಪಗಳು ಬಂದಿದೆ. ಸರ್ಕಾರಿ ಜಮೀನು ಯಾರ್ಯಾರ್ದು ಪಾಲಾಗ್ತಿದೋ ಸಂದರ್ಭದಲ್ಲೂ ಕೂಡ ಜಿ.ಕೆ. ಅಂಬರೀಶ್ ಅವರು ಅದೆಂಥ ಕರ್ತವ್ಯವನ್ನ ಮೆರೆತಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.